ಇನ್ನ ಕೊರೋನಾ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರಿಸಬೇಕಾ ಬೇಡವಾ ಅನ್ನುವ ಜಿಜ್ಞಾಸೆಯಲ್ಲಿದೆ ಕೇಂದ್ರ ಸರ್ಕಾರ. ಏನ್ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ ಇರುವಂತದ್ದು. ಒಂದ್ ಕಡೆ ಸಲಹೆಗಳನ್ನ ಪಡ್ಕೊಳ್ತಾ ಇದೆ, ಇನ್ನೊಂದ್ ಕಡೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು, ಇನ್ನೊಂದ್ ಕಡೆ ಚರ್ಚೆ ಮುಂದುವರೆದಿದೆ. ಕೊರೋನಾ ಕುರಿತು ಮೋದಿ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಇಂದು 11 ಗಂಟೆಗೆ ಮೋದಿ ಅವರು ಸರ್ವಪಕ್ಷ ಸಭೆಯನ್ನ ಕರೆದಿರುವಂತದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೋದಿ ಅವರು ಸರ್ವಪಕ್ಷ ಸಭೆಯಲ್ಲಿ ಆ ನಾಯಕರುಗಳ ಜೊತೆ ಮಾತನಾಡಲಿದ್ದಾರೆ. ಎಲ್ಲ ನಾಯಕರುಗಳು ಕೂಡ ಇರ್ತಾರೆ ಇದರಲ್ಲಿ, ಅಂದ್ರೆ ಎಲ್ಲಾ ಪಕ್ಷದ ಪ್ರಮುಖ ನಾಯಕರು ಇದರಲ್ಲಿ ಇರ್ತಾರೆ. ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷಗಳ ನಾಯಕರೊಂದಿಗೆ ಚರ್ಚೆಯನ್ನ ಮಾಡ್ತಾರೆ, ಸಲಹೆಯನ್ನ ಪಡ್ಕೊಳ್ತಾರೆ. ಹಾಗೆ ಈ ರೀತಿಯಾಗಿ ನಾವು ನಿರ್ಧಾರವನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಕೇಳಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈಗ ಆಲ್ರೆಡಿ ಸಾಕಷ್ಟು ಪಕ್ಷಗಳು ಒಲವನ್ನ ತೋರಿದ್ದಾವೆ ಲಾಕ್ಡೌನ್ ಅನ್ನ ಮುಂದುವರಿಕೆ ಮಾಡೋಣ ಅಂತ. ಹಾಗೆ ಕಾಂಗ್ರೆಸ್ ಕೂಡ ಅಷ್ಟೇ ಲಾಕ್ಡೌನ್ ಮುಂದುವರಿಸಿ ಅನ್ನುವ ಕುರಿತಂತೆ ಒಲವನ್ನ ತೋರಿರುವಂತದ್ದು. ಕಾಂಗ್ರೆಸ್, ಟಿಎಂಸಿ, ಬಿಜೆಡಿ, ಜೆಡಿಯು, ಶಿವಸೇನಾ, ಟಿಆರ್ಎಸ್ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಕೊರೋನಾ ಲಾಕ್ಡೌನ್ ಮುಂದುವರಿಕೆ ಕುರಿತು ಚರ್ಚೆಯನ್ನ ಮಾಡಲಾಗುತ್ತೆ. ಇದರಲ್ಲಿ ಒಂದ್ ಕಡೆ ನರೇಂದ್ರ ಮೋದಿ ಅವರು ಅವರ ಸಲಹೆಯನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ.